ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮಧುಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನೀವು ಬಿಗಿನರ್ಸ್ ಆಗಿದ್ದು ನನಗೆ ಸ್ಟಿಚ್ಚಿಂಗ್ ಏನೂ ಗೊತ್ತಿಲ್ಲ ಬೀನೂ ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ. ನಾವು ಸ್ಟಿಚ್ಚಿಂಗ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಫಸ್ಟು ಈ ಥರ ಒಂದು ಕಾಟನ್ ಫ್ಯಾಬ್ರಿಕ್ ತಗೊಳ್ಳಿ. ಈ ಕಾಟನ್ ಫ್ಯಾಬ್ರಿಕ್ನ ಒಂದು ಬಾಕ್ಸ್ ಶೇಪಲ್ಲಿ ಪೀಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತಿದ್ದೀನಿ. ಲೈನ್ ಹಾಕ್ಕೊಬಿಟ್ಟು ಇದು 16 ಇದೆ, ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊತಿದ್ದೀನಿ. 8 ಆದಮೇಲೆ 8ಇಂದ ಒಂದು ಉದ್ದ ಲೈನ್ ಡ್ರಾ ಮಾಡ್ಕೊಳ್ಳಿ. ಮತ್ತು ಈ ಸೈಡೇನು 8ಗೆ ಮಾರ್ಕ್ ಮಾಡ್ಕೊಳ್ಳಿ. 8 ಈ ಥರ ನೀವು ಕಂಟಿನ್ಯೂಸ್ ಆಗಿ 1 ವೀಕ್ ಪ್ರಾಕ್ಟೀಸ್ ಮಾಡಿದರೆ ನೀವು ಎಂಥ ಮಿಷಿನ್ ಆದ್ರೂ ಅಷ್ಟೇ ಸ್ಟಿಚ್ಚಿಂಗ್ ಮಾಡ್ಕೋಬೋದು. ಆಲ್ಟ್ರೇಷನ್ ಎಲ್ಲ ಆರಾಮ್ಸೆ ಮಾಡ್ಕೋಬೋದು. ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ. ಒಂದು 5 ಪೀಸಸ್ ಸಾಕು. ನೀವು ಡೈಲಿ ಈ ಥರ ಸ್ಟಿಚ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ತುಂಬ ಈಸಿ ಆಗುತ್ತೆ ಸ್ಟಿಚ್ಚಿಂಗು. ನಮಗೆ ಫಸ್ಟು ಸ್ಟಿಚ್ಚಿಂಗ್ ಹೇಳ್ಕೊಡ್ಬೇಕಾದ್ರೆ 1 ಮಂತ್ವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇದ್ವಿ. ಸ್ಟಿಚ್ಚಿಂಗ್ ಕಲಿಬೇಕು ಅಂದರೆ ಈ ಥರ ಮಾಡಲೇಬೇಕು. ಡೈಲಿ 1 ಅವರ್ ಆದರೂ ಈ ಥರ ಪ್ರಾಕ್ಟೀಸ್ ಮಾಡ್ಕೋಬೇಕು. ತುಂಬ ಈಸಿ ಇದೆ. ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀಟಾಗಿ ಬಾಕ್ಸ್ ಶೇಪಲ್ಲೇ ಮಾಡ್ಕೊಳ್ಳಿ. ಹಾಗೆ ಫ್ಯಾಬ್ರಿಕ್ ಈ ಥರ ನೀಟಾಗಿ ಐರನ್ ಮಾಡ್ಕೊಳ್ಳಿ, ಆಯಿತಾ? ಐರನ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಆಗುತ್ತೆ. ಐರನ್ ಮಾಡ್ಕೊಂಡಿಲ್ಲ ಅಂದರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿರಲ್ಲ. ಈ ಥರ ಐರನ್ ಮಾಡ್ಕೋಬೇಕು. ಫ್ಯಾಬ್ರಿಕ್ ಇದು ಅಂತಲ್ಲ, ನೀವೊಂದು ಫಿಟ್ಟಿಂಗ್ ಮಾಡ್ತೀರಾ ಅಂದರೂ ಆ ಗಾರ್ಮೆಂಟ್ಸೂ ಅಷ್ಟೇ ನೀಟಾಗಿ ಐರನ್ ಮಾಡಿಕೊಂಡು ಆಮೇಲೆ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ನಾನಿಲ್ಲಿ 5 ಪೀಸಸ್ ರೆಡಿ ಮಾಡ್ಕೊಂಡಿದ್ದೀನಿ. 5 ಪೀಸಸ್ ಸಾಕು. ಇವಾಗ 5 ಪೀಸಸ್ಸಿಗೂ ಮಾರ್ಕಿಂಗ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಏನು ಅಂದರೆ ಸ್ಟ್ರೈಟ್ ಲೈನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ ಲೈನ್ ಡ್ರಾ ಮಾಡ್ಕೊಳ್ಳಿ. ಈ ಲೈನ್ ಏನಕ್ಕೆ ಹಾಕ್ಕೊಳೋದಂದರೆ ಈ ಲೈನ್ ಮೇಲೇ ಸ್ಟಿಚ್ಚಿಂಗ್ ಬರಬೇಕಾಯ್ತಾ, ಆವಾಗ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಫಸ್ಟು ಸ್ಟೆಪ್ಪು ಇದು. ಫಸ್ಟು ಸ್ಟೆಪ್ಪಿಂದನೇ ಹೋಗಿ ಈ ಸ್ಟ್ರೈಟ್ ಲೈನ್ ಬಂದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿ. ಇದು ಸ್ಟ್ರೈಟ್ ಲೈನು. ಹಾಗೆ ನೆಕ್ಸ್ಟ್ ಸ್ಟೆಪ್ಪು ಬಾಕ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಥರ ಹಿಂಗೆ ಈ ಬಾಕ್ಸ್ ಶೇಪಲ್ಲಿ ಬಂದಾಗ ನಮಗಿಲ್ಲಿ ನೀಡಲ್ನ ಇನ್ನಿರಬೇಕು, ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಇದೇ ಥರ ಮಾಡ್ಕೊಳ್ಳಿ. ಹೀಗೆ ಥರ ಇಲ್ಲೆಲ್ಲೂ ಲೈನ್ನ ಇದು ಮಾಡ್ಕೋಬೇಡಿ, ಹಿಂಗೆ ಜಾಯಿನ್ ಮಾಡ್ಕೋಬೇಡಿ. ಇದ್ರ ಮೇಲೇ ಸ್ಟಿಚಿಂಗ್ ಬರಬೇಕು. ಈ ಥರ ಹಾಕೋಬೇಕು. ನೀಟಾಗಿ ಜಿಗ್ಜಾಗ್ ಥರ ಬರುತ್ತೆ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಇದೇ ಥರ ಹಾಕ್ಕೊಂಡೇ ಪ್ರಾಕ್ಟೀಸ್ ಮಾಡಬೇಕು. ಮಿಷಿನ್ ಏನೂ ಗೊತ್ತಿಲ್ಲ, ಮಿಷಿನ್ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಆರಾಮ್ಸೆ ಕಲಿಬೋದು. ಪೇಷನ್ಸ್ ಇರಬೇಕಷ್ಟೇ. ಏನು ಬೇಕಾದ್ರೂ ಕಲಿಬೋದು ನನ್ನ ಪ್ರಕಾರ. ಈ ಥರ ಸರ್ಕಲ್ ಹಾಕ್ಕೊಳ್ಳಿ. ಈ ಸರ್ಕಲ್ ಮೇಲೇ ಇರಬೇಕು. ಈ ಥರ ಇರಬೇಕು. ನೆಕ್ಸ್ಟು ಜಿಗ್ಜಾಗ್ ಮಾಡಿದ್ವಲ್ಲ, ಅದೇ ಥರ ವೇವಿ ಇರಬೇಕು. ಹಿಂಗೆ ಈ ಸ್ನೇಕ್ ಥರ ಹಿಂಗೆ ಹೋಗಬೇಕು.
ಇಷ್ಟನ್ನು ಮಾರ್ಕ್ ಆದಮೇಲೆ ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಸ್ಟೆಪ್ 1 ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ಪ್ರೆಷರ್ ಪುಟ್ನ ಕೆಳಗೆ ಹಾಕ್ಕೊಬಿಟ್ಟು ಸ್ಟ್ರೈಟ್ ಇಲ್ಲಿಂದ ಇಲ್ಲಿಗೆ ಆಯಿತಾ. ಫಸ್ಟು ಸ್ಟಾರ್ಟ್ ಮಾಡಬೇಕಾದ್ರೆ ರಫ್ ಸ್ಟಿಚ್ನ ಹಾಕ್ಕೋಬೇಕು. ಎಂಡಿಂಗಲ್ಲಿ ರಫ್ ಸ್ಟಿಚ್ ಹಾಕ್ಕೋಬೇಕಾಯ್ತಾ. ಏನೇ ಸ್ಟಿಚ್ ಮಾಡಬೇಕಾದ್ರೂ ಇದೇ ಪ್ರೊಸೀಜರು. ನೋಡಿ ರಫ್ ಸ್ಟಿಚ್ ಹಾಕ್ತಿದ್ದೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ನೀವು ಎಷ್ಟು ಸ್ಪೀಡಾಗಿ ಹೊಲಿತೀರಾ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ. ಫಸ್ಟಿಗೆ ಯಾವ ಥರ ಸ್ಟಿಚ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಅದು ನಮಗೆ ಫಸ್ಟಿಗೆ ಸ್ಟಿಚಿಂಗ್ ಹೇಳ್ಕೊಡ್ಬೇಕಾದ್ರೆ ಎಷ್ಟು ಸ್ಲೋ ಅಂದರೆ ಫುಲ್ ತುಂಬ ನಿಧಾನ ಹೋಗಬೇಕು. ಆವಾಗ ಮಾತ್ರ ಸ್ಟಿಚಿಂಗ್ನ ಪ್ರಾಕ್ಟೀಸ್ ಮಾಡೋಕ್ಕಾಗೋದು. ಇವಾಗ ತೋರಿಸ್ತೀನಿ ನೋಡಿ, ಆ ಥರ ಹೋಗಬಾರ್ದು. ನೋಡಿ ಈ ಥರ ಈ ಲೈನ್ ಮೇಲೇ ಬರಬೇಕು. ಹಿಂಗೆ ನೀಟಾಗಿ ಥ್ರೆಡ್ನ ಕಟ್ ಮಾಡ್ಕೋಬೇಕಾಯ್ತಾ. ನೋಡಿ ಇಲ್ಲಿ ಸ್ಟಿಚಿಂಗ್ ಎಷ್ಟು ನೀಟಾಗಿ ಆ ಲೈನ್ ಮೇಲೇ ಹಾಕಿದ್ದೀನಿ. ಇದೇ ಥರ ಹಾಕ್ಕೋಬೇಕಾಯ್ತಾ. ಸ್ಟಾರ್ಟಿಂಗ್ ಪಾಯಿಂಟ್ ರಫ್ ಸ್ಟಿಚ್ ಹಾಕಾದ್ಮೇಲೆ ನನಗೀಗ ಸ್ಟಿಚಿಂಗ್ ಬರುತ್ತೆ. ಬರ್ತಿದ್ದವರು ಅಷ್ಟೇ ಈ ಥರ ಟ್ರೈ ಮಾಡಬಾರ್ದು. ಹಿಂಗೆ ಫಾಸ್ಟ್ ಹೊಲ್ಕೊ ಹೋಗ್ಬಾರ್ದು. ಹಿಂಗೆ ಇದು ಬಿಗಿನರ್ಸ್ ಮಾಡಬಾರ್ದು. ಈ ಥರ 100% ತಪ್ಪು. ಇದು ಪ್ರಾಕ್ಟೀಸ್ ಮಾಡೋದಿಗಂತೂ ಈ ಥರ ಪ್ರಾಕ್ಟೀಸ್ ಮಾಡಲೇಬಾರ್ದು. ಸ್ಪೀಡ್ ಹೊಲಿಯೋದು ಇಂಪಾರ್ಟೆಂಟ್ ಅಲ್ಲ, ನಿಧಾನ ಹೊಲಿಯೋದೇ ಇಂಪಾರ್ಟೆಂಟು ಸ್ಟಾರ್ಟಿಂಗಲ್ಲಿ. ಇದು ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ ರಫ್ ಸ್ಟಿಚ್ ಆದಮೇಲೆ ತುಂಬ ನಿಧಾನ ಸ್ಟಿಚ್ ಮಾಡಿ. ಹಿಂಗೆ ಒಂದೊಂದೇ ನೀಡಲು ಇಷ್ಟು ನಿಧಾನ ಹೋಗಬೇಕು. ಯಾರೇ ಬಿಗಿನರ್ಸ್ ಆದ್ರೂ ಅಷ್ಟೇ ಇಷ್ಟು ಸ್ಲೋ ಹೋದರೆ ಮಾತ್ರ ಪ್ರಾಕ್ಟೀಸ್ ಮಾಡೋಕ್ಕಾಗೋದು. ಈ ಥರ ಮಾಡಿ. ಎಷ್ಟು ಸ್ಲೋ ಆಗುತ್ತೆ ಅಷ್ಟು ಸ್ಲೋ. ಇನ್ನು ನೀಡಲ್ ಇನ್ ಔಟ್ ನಿಧಾನ ಮಾಡಬೇಕು. ಅವಾಗ ಇನ್ನೂ ನೀಟಾಗಿ ಬರುತ್ತೆ. ಎಷ್ಟು ನಿಧಾನ ಮಾಡ್ತೀರಾ ಅಷ್ಟು ನೀಟಾಗಿ ಪ್ರಾಕ್ಟೀಸ್ ಆಗುತ್ತೆ. ಫಾಸ್ಟ್ ಮಾಡೋದ್ರಿಂದ ಪ್ರಾಕ್ಟೀಸ್ ಆಗೋಲ್ಲ. ಇದೇ ಥರ ಪ್ರತಿಯೊಂದು ಮಾಡಬೇಕು. ಎಂಡಿಂಗ್ ಪಾಯಿಂಟು, ಸ್ಟಾರ್ಟಿಂಗ್ ಪಾಯಿಂಟು ರಫ್ ಸ್ಟಿಚ್ ಹಾಕೋಬೇಕು. ಇಷ್ಟೂ ಹೋಗಬೇಡಿ. ನಾನು ಫಸ್ಟ್ ತೋರಿಸಿದ್ದಲ್ಲ ಅಷ್ಟೇ ನಿಧಾನ ಹೋಗಬೇಕು. ನೋಡಿ ಇದೇ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟ್ರೈಟ್ ಲೈನೇ ಬರಬೇಕು. ಈ ಬೇಡದಿರೋ ಥ್ರೆಡ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಫಸ್ಟಿಂದನೂ ನೀಟಾಗಿ ಮೇಂಟೈನ್ ಮಾಡ್ಕೊಬನ್ನಿ, ಅವಾಗ ಗೊತ್ತಾಗುತ್ತೆ. ಇದು ಫಸ್ಟ್ನೇ ಸ್ಟೆಪ್ ಆಯಿತಾ. ಫಸ್ಟ್ ಒನ್ ಇದು. ಈಗ ಸೆಕೆಂಡ್ ಒನ್ ತೋರಿಸ್ತೀನಿ. ನಂಬರ್ 2 ಇದು. ಸೆಕೆಂಡ್ ಒನ್ನಿಗೆ ಸ್ಟಿಚ್ ಮಾಡಬೇಕು ಅಂತ. ಸೆಕೆಂಡ್ ಸ್ಟೆಪ್ಪು ಸ್ಟಾರ್ಟ್ ಮಾಡಬೇಕಾದ್ರೆ ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿಗೆ ನೀಡಲ್ ಇನ್ನಿರಬೇಕು, ಇಲ್ಲೂ ನೀಡಲ್ ಇನ್ನಿರಬೇಕು, ಇಲ್ಲೂ ನೀಡಲ್ ಇನ್ನಿರಬೇಕು. ಈ ಥರ ಕ್ರಾಸಿಂಗ್ ಪಾಯಿಂಟಲ್ಲಿ ನೀಡಲ್ನ ತೆಗಿಬಾರ್ದು ಆಯಿತಾ. ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ರಫ್ ಸ್ಟಿಚ್ ಹಾಕೋಬೇಕು. ಇಷ್ಟು ಸ್ಲೋ ಹೋಗಬೇಕು. ಈ ಪಾಯಿಂಟಲ್ಲಿ ಹುಷಾರಾಗಿ ಮೂವ್ ಮಾಡಬೇಕು. ನೋಡಿ ಈ ಥರ ನೀಡಲ್ ಇನ್ನಿರಬೇಕಾಯ್ತಾ. ನೀಡಲ್ ಇನ್ನಿದ್ದು ಪ್ರೆಷರ್ ಪೋರ್ಟ್ನ ಈ ಥರ ಮೇಲೆ ಎತ್ಕೋಬೇಕು. ಮತ್ತು ಫ್ಯಾಬ್ರಿಕ್ ಟರ್ನ್ ಆದಮೇಲೆ ಮತ್ತೆ ಬಿಡಬೇಕು. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಸ್ಟಿಚಿಂಗ್ ಬಂದಿದೆ ತೋರಿಸ್ತೀನಿ. ಇವಾಗ ಮತ್ತೆ ನೀಡಲ್ ಇನ್ನಿರಬೇಕು. ಫ್ಯಾಬ್ರಿಕ್ನ ಟರ್ನ್ ಮಾಡ್ಕೋಬೇಕು, ಮತ್ತು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಈ ಥರ ಪ್ರೆಷರ್ ಪ್ರೂಫ್ನ ಎತ್ಕೋಬೇಕು. ಫ್ಯಾಬ್ರಿಕ್ ಮೂವ್ ಮಾಡ್ಕೋಬೇಕು. ಹಿಂಗಿರ್ಬೇಕು. ನೀಡಲ್ ಮಾತ್ರ ಇನ್ನೇ ಇರಬೇಕು. ಇಲ್ಲಿ ನೀಡಲ್ ಇನ್ ಮಾಡೋಕ್ಕಾಗಿಲ್ಲ ಅಂದರೆ ಮ್ಯಾನ್ಯುವಲಿ ಟರ್ನ್ ಮಾಡ್ಕೋಬೋದು ಆಯಿತಾ. ಸ್ಟಿಚಿಂಗಲ್ಲೇ ಅಲ್ಲಿ ನೀಡಲ್ ಇನ್ ಮಾಡ್ಕೊತೀವಿ ಅಂದರೆ ಫಸ್ಟಿಗೆ ಸ್ವಲ್ಪ ಕಷ್ಟ ಇರುತ್ತೆ.
ಸೇಮ್ ಪ್ರೊಸೀಜರ್ ಮಾಡಬೇಕು ಪ್ರತಿ ಸಲಿನೂ. ಹಿಂಗೆ ನೀಡಲ್ಲಿದ್ದೆ ಹಿಂಗೆಲ್ಲ ಕ್ರಾಸ್ ಮಾಡೋಕ್ಕೆ ಹೋದರೆ ಕರ್ವ್ ಥರ ಆಗಿಬಿಡುತ್ತೆ. ಹಿಂಗೆ ಸ್ಟ್ರೈಟ್ ಬಾಕ್ಸ್ ಶೇಪಲ್ಲೇ ನೋಡ್ಕೊಂಡು ಮಾಡಬೇಕು. ಆ ಪಾಯಿಂಟಿಂಗ್ ಎಂಡ್ ಆಗಬೇಕು, ಇಲ್ಲ ಅಂದರೆ ಬಾಕ್ಸ್ ಶೇಪ್ ಹಚ್ಚಿವಾಗನ. ಎಂಡಿಂಗ್ ಪಾಯಿಂಟಲ್ಲಿ ಮತ್ತೆ ರಫ್ ಸ್ಟಿಚ್ ಹಾಕ್ಕೊಂತಿದ್ದೀನಿ. ಈ ಥರ ಮಾಡಬೇಕು. ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ್ದೀನಿ. ಇಲ್ಲಿಂದನೂ ಸ್ಟಾರ್ಟ್ ಮಾಡ್ಕೋಬೋದು, ಬೆಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ. ನೋಡಿ ಈ ಥರ ಬರುತ್ತೆ ಜಿಗ್ಜಾಗು. ಇದು ಸ್ಟೆಪ್ 3 ಈ ಥರ ಬರುತ್ತೆ. ಇದರಲ್ಲಿ ನೀಡಲ್ ಇಲ್ಲಿ ಇನ್ ಮಾಡಿ, ಇಲ್ಲಿ ತೋರಿಸಿದ್ನಲ್ಲ ನೀಡಲು ಇಲ್ಲೇ ಇರಬೇಕು, ಫ್ಯಾಬ್ರಿಕ್ ಮಾತ್ರ ಹಿಂಗೆ ರೊಟೇಟ್ ಮಾಡ್ಕೋಬೇಕು. ಆ ಥರ ಪ್ರಾಕ್ಟೀಸ್ ಮಾಡಬೇಕು. ರಫ್ ಸ್ಟಿಚ್, ನೀಡಲ್ ಇನ್, needle in, needle in, ಈ ಥರ ಲಾಸ್ಟಿಗೆ ರಫ್ ಸ್ಟಿಚ್. ಈ ಥರನೇ ಮಾಡ್ಕೋಬೇಕು. ನೆಕ್ಸ್ಟ್ ಇವೆರಡನ್ನು ಮಾಡ್ಕೊತಿದ್ದೀನಿ. ಪ್ರತಿ ಟೈಮೂ ಅಷ್ಟೇ ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ಥರ ಆಪೋಸಿಟ್ ಡೈರೆಕ್ಷನಲ್ಲೂ ಹಾಕ್ಕೋಬೋದು. ಈ ಥರ ಸ್ಟೆಪ್ 3 ಆಯಿತು. ನೆಕ್ಸ್ಟು ಸ್ಟೆಪ್ 4 ವೇವಿ ಸಿಂಬಲ್ ಇರುತ್ತೆ. ಇದರಲ್ಲಿ ನೀಡಲ್ ಇನ್ನಿರಬೇಕು ಅಂತೇನಿಲ್ಲ. ಇಲ್ಲಿ ಸ್ಟಾರ್ಟ್ ಮಾಡಿದರೆ ಈಸಿಯಾಗಿ ಎಂಡ್ ಮಾಡ್ಬೋದು. ನೋಡಿ ಈ ಥರ ರಫ್ ಸ್ಟಿಚ್ ಹಾಕೋಬೇಕು. ಜಸ್ಟ್ ಹಿಂಗೆ ಫ್ಯಾಬ್ರಿಕ್ನ ಮೂವ್ ಮಾಡ್ತಾ ಹೋಗ್ಬೇಕಷ್ಟೇ. ಇಲ್ಲಾಂದರೆ ನೀಡಲ್ ಇನ್ ಬೇಕಾದ್ರೆ ಹಿಂಗೆ ರೊಟೇಟ್ ಮಾಡ್ಕೋಬೋದು.
ವೇವಿಲ್ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಸ್ಟೆಪ್ 5 ಇಲ್ಲಿಗೆ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಬೇಕು. ರಫ್ ಸ್ಟಿಚ್ ಹಾಕೋಬೇಕು. ಸ್ಲೋವಲ್ಲಿ ಬನ್ನಿ, ನಾನು ಫಾಸ್ಟಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ. ಫೈನಲಿ ಈಗ ಎಲ್ಲ ಸ್ಟಿಚಿಂಗ್ ಆಗಿದೆ. ಇದು ಫಸ್ಟ್ ಒನ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್, ಇದು ಫಿಫ್ತ್. ಈ ಥರ ಸ್ಟಿಚ್ ಮಾಡೋದ್ರಿಂದ ನೀವು ವಿತಿನ್ 1 ವೀಕಲ್ಲೇ ನೀಟಾಗಿ ಪ್ರಾಕ್ಟೀಸ್ ಮಾಡಿದರೆ ಸ್ಟಿಚಿಂಗ್ನ ಕಲಿಬೋದು. ಬೇಸಿಕ್ನ ಹೇಗೆ ಸ್ಟಿಚ್ ಮಾಡ್ಬೋದು ಫ್ಯಾಬ್ರಿಕ್ ಮೇಲೆ ಅನ್ನೋದನ್ನ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಇನ್ನೂ ಯಾವ ಥರ ಕಂಟೆಂಟ್ ಬೇಕು ಸ್ಟಿಚಿಂಗಲ್ಲಿ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗುವ. ಬಾಯ್.